ವಿಶಿಷ್ಟ ರುಚಿಯ ಬಿಸಿಬೇಳೆ ಬಾತನ್ನು ಬನ್ನಿ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಶೇಂಗಾ ಇದ್ದಷ್ಟು ಚೆನ್ನಾಗೆ ಹೆಸರುಬೇಳೆ ತಗೊಂಡಿದ್ದೀನಿ. ನಾವು ಇಲ್ಲಿ ಹುಣಸೆಹಣ್ಣನ್ನ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಚೆನ್ನಾಗಿ ಬೇಯುತ್ತೆ ಅಂತ. ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ಘಮ ಘಮ ಅಂತ ಇದೆ. ಇವಾಗ ಹಸಿ ಮಸಾಲೆ ರುಬ್ಕೊಂಡ್ಬಿಟ್ಟಿದ್ದೀನಿ. ಜೊತೆಗೆ ಇದಕ್ಕೆ ತುಪ್ಪನೂ ಹಾಕೊಳ್ತಾ ಇದೀಯಾ? ಇದೇ ಮೇನು. ಜೀರಿಗೆ 1 ಚಮಚ, ಒಂದು 7-8 ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಕೊಂಡಂತಹ ತರಕಾರಿ, ಅಕ್ಕಿ, ಬೇಳೆಕಾಳುಗಳು, ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವರ್ಷ ನಮಸ್ಕಾರ. ನಮಸ್ತೆ. ಇವತ್ತಿನ ಸಂಚಿಕೆಯಲ್ಲಿ ಏನ್ ಮಾಡಿ ತೋರಿಸ್ತೀಯಾ? ಬಿಸಿಬೇಳೆ ಬಾತ್ ಮಾಡಿ ತೋರಿಸ್ತೀನಿ. ಬಿಸಿಬೇಳೆ ಬಾತು ಏನಿದ್ರ ವಿಶೇಷತೆ? ಇದು ಹಸಿ ಖಾರ ಹಾಕಿ ಮಾಡ್ತೀವಿ, ಮತ್ತೆ ಇನ್ಸ್ಟೆಂಟ್ ಮಸಾಲ ಮನೇಲಿರೋ 2-3 ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಅದರಿಂದ ಬಿಸಿಬೇಳೆ ಬಾತ್ ಮಾಡಿ. ಓಕೆ, ಬಿಸಿಬೇಳೆ ಬಾತ್ ಮಸಾಲೆನ ಬಳಸ್ತೇನೆ. ಮನೆಯಲ್ಲೇ ಸರಳವಾಗಿ ಮಸಾಲೆನ ಮಾಡಿಕೊಂಡು ಹಸಿ ಖಾರನ ಹಾಕಿ ಮಾಡುವಂತಹ ವಿಭಿನ್ನ ಶೈಲಿಯ ವಿಶಿಷ್ಟ ರುಚಿಯ ಬಿಸಿಬೇಳೆ ಬಾತನ್ನು ಬನ್ನಿ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಬೇಳೆನ 1/4 ಕಪ್ ತಗೊಂಡಿದ್ದೀನಿ. ಓಕೆ, ಈ ಕಪ್ಪಲ್ಲಿ 1/4 ಕಪ್ ತಗೊಂಡಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ತಗೊಂಡಿದ್ದೀನಿ. ಓಕೆ, ಅಷ್ಟೇ ಶೇಂಗಾ ತಗೊಂಡಿದ್ದೀನಿ. ಓಕೆ, ಶೇಂಗಾ ಇದ್ದಷ್ಟು ಚೆನ್ನಾಗೆ ಅರ್ಧ ಕಪ್ಪು ಹೆಸರುಬೇಳೆ ತಗೊಂಡಿದ್ದೀನಿ. ಓಕೆ, ಇವೆಲ್ಲವನ್ನು ನೀಟಾಗಿ 2 ಸತಿ ವಾಶ್ ಮಾಡಬೇಕು. 2 ಸತಿ ತೊಳ್ಕೊಬೇಕಾ? ನಾವು ಅನ್ನಕ್ಕೆ ಎಷ್ಟು ಇಡ್ತೀವೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನೀರು ಇಡಬೇಕು. ಅನ್ನಕ್ಕೆ ಯೂಶುವಲಿ ನಾವು 1-2 ಇಟ್ಕೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿನೇ ಇಡಬೇಕು, ನೀರಾದ್ರೆ ಚೆನ್ನಾಗಲ್ವಾ? ಓಕೆ, ಬೇಳೆಕಾಳು, ಶೇಂಗಾ, ಅಕ್ಕಿ ಎಲ್ಲ ಸೇರ್ಬಿಟ್ಟು ಈ ಕಪ್ಪಲ್ಲಿ ಸುಮಾರು 3 ಕಪ್ನಷ್ಟು ಆಯ್ತು. ಸೊ ಇದಕ್ಕೆ ಇದೇ ಕಪ್ನಿಂದ ಎಷ್ಟು ನೀರು ಹಾಕೊಂಡಿದೀಯಾ? 8 ಕಪ್ಪು. 8 ಕಪ್ನಷ್ಟು ನೀರು. 8-9 ನಡೆಯುತ್ತೆ. ಇವಾಗ ಇದಕ್ಕೆ ಹೆಚ್ಚಿರೋ ಬೀನ್ಸ್ ಓಕೆ, ಒಂದು 8 ಇದೆ. ಒಂದು ಕ್ಯಾರೆಟ್. 1 ಕ್ಯಾರೆಟ್. ಓಕೆ, ಸೊ ಕ್ಯಾರೆಟ್ನ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ಯಾ? ಆಲೂಗೆಡ್ಡೆ ಒಂದನ್ನ ನೀಟಾಗಿ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಓಕೆ, ಇದಕ್ಕೆ 2 ಟೊಮೊಟೊ. ನಾವು ಇಲ್ಲಿ ಹುಣಸೆಹಣ್ಣನ್ನ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಓಕೆ, ಸೊ ಇಷ್ಟು ನೀರು ತರಕಾರಿಗೆ ಹಾಗೆ ಬೇಳೆಕಾಳು ಎಲ್ಲದಕ್ಕೂ ಸಾಕಾಗುತ್ತೆ? ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸ್ವಲ್ಪ, ಇದು ಕಲರ್ ಜಾಸ್ತಿ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಓಕೆ, ಸ್ವಲ್ಪ ಎಣ್ಣೆ ಚೆನ್ನಾಗಿ ಬೇಯುತ್ತೆ ಅಂತ, ಒಂದೇ 1 ಸ್ಪೂನು. ಓಕೆ, ಸ್ವಲ್ಪ ಉಪ್ಪು ಸ್ವಲ್ಪ, ಒಂದು ಅರ್ಧ ಚಮಚ ಅಷ್ಟೇ. ಓಕೆ, ಮುಂದೆ ಇದನ್ನೆಲ್ಲ ಬೇಯೋದಕ್ಕೆ ಇಟ್ಕೊಳ್ಳೋಣ. ಇದನ್ನ ಒಂದು 3 ವಿಸಲ್ಸ್ ಹೊಡಿಸ್ಬೇಕು. ಓಕೆ, ವರ್ಷ ಈಗ ಏನು ಬೇಳೆಕಾಳು ಹುರ್ಕೊಳ್ತಾ ಇದೆಯಾ? ಹೌದು. ಓಕೆ, ಕಡಲೆಬೇಳೆ 2 ಸ್ಪೂನ್ ಕಡಲೆಬೇಳೆ. 2 ಸ್ಪೂನ್ ಕಡಲೆಬೇಳೆ ಇದೆಯಾ? ಅಷ್ಟೇ ಪ್ರಮಾಣದ ಉದ್ದಿನಬೇಳೆ. ಓಕೆ, 2 ಸ್ಪೂನ್ ಉದ್ದಿನಬೇಳೆ ಇದೆ. ಇದನ್ನ ಲೈಟಾಗಿ ಹುರ್ಕೋಬೇಕು. ಓಕೆ, ಫ್ಲೇಮು ಸಿಮ್ಮಿಗೆ ಇಟ್ಕೊಂಡಿದ್ದೀಯಲ್ವಾ? ಸಾಕಾ ಇಷ್ಟು? ಸಾಕು. ಓಕೆ, ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋದಾ? ನೋಡಿ ಕೆಂಪಾಗಿದೆ. ಹೌದು. ಇದಕ್ಕೆ ಚಕ್ಕೆ 2 ಇಂಚಿನಷ್ಟು ಇದೆಯಾ? ಅಷ್ಟೇ. 6-7 ಲವಂಗ ಹಾಕೋದು. ಒಂದು 6-7 ಲವಂಗನ. ಓಕೆ, ಲೈಟಾಗಿ ಹುರ್ಕೊಂಡ್ಬಿಡ್ಬೇಕು ಇವನ್ನ. ಓಕೆ, ಚಕ್ಕೆ ಹಾಗೆ ಲವಂಗ ಇಷ್ಟೇ ಮಸಾಲ. ಈ 4 ಐಟಮ್ ಇದ್ಬಿಟ್ರೆ ಹಾಗೆ ಬಿಡುತ್ತೆ. ಓಕೆ, ಇದನ್ನೆಷ್ಟು ಹುರ್ಕೋಬೇಕು? ಸ್ವಲ್ಪ. ಸಾಕಲ್ವಾ? ಸಾಕು. ಈಗ ಆಫ್ ಮಾಡ್ಕೊತೀನಿ. ಎಸ್, ಸೊ ಅದ್ರ ಜೊತೆಗೆ ಇಟ್ಕೊಂಡ್ಬಿಡ್ತೀಯ. ಈಗ ಈ ಕಾಳುಗಳೆಲ್ಲ ಒಂದು ಸ್ವಲ್ಪ ಆರಬೇಕು. ಈಗ ಆರಿದೆ. ಇವನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಇದರಲ್ಲಿ ಹಸಿ ಮಸಾಲೆ ಮತ್ತು ಒಣ ಮಸಾಲೆ 2 ಇದೆ. ಇವಾಗ ಅದಕ್ಕೆ ಮೊದಲು ಒಣ ಮಸಾಲೆ ಮಾಡ್ಕೊಂಡ್ಬಿಡೋಣ, ಆಮೇಲೆ ಹಸಿ ಮಸಾಲೆ ಮಾಡ್ಕೊಳ್ಳೋಣ. ಇದನ್ನ ಫುಲ್ ಪೌಡರ್ ಆಗಂಗೆ ರುಬ್ಕೊಂಬರೋಣ. ಫುಲ್ ಪೌಡರ್ ಆಗಿದೆ, ಪೂರ್ತಿ ಸಣ್ಣ ಆಗಿದೆ ಅಲ್ವಾ?
ಇದಕ್ಕೇನು ಒಣ ಖಾರ ಹಾಕೋಬಾರ್ದು, ನಾವು ಹಸಿ ಖಾರದಿಂದ ಮಾಡ್ತಿರ್ತೀವಲ್ಲ. ಈಗ ಒಣ ಮೆಣಸಿನ್ಕಾಯಿ ಏನು ಹಾಕೋಣ ನೆಸಿಟಿಲ್ಲ. ಓಕೆ. ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ಘಮ ಘಮ ಅಂತ ಇದೆ ನೋಡಿ, ಫುಲ್ ಸಣ್ಣ ಆಗಿದೆ. ಓಕೆ, ಇಷ್ಟಿದ್ರೆ ಸಾಕು. ಇವಾಗ ಹಸಿ ಮಸಾಲೆ ರುಬ್ಕೊಳ್ಳೋಣ. ಇದಕ್ಕೆ ಒಂದು 10 ಹಸಿ ಮೆಣಸಿನ್ಕಾಯಿ ಹಾಕ್ಕೊಡ್ತಿದ್ದೀನಿ. ಈಗ ಒಣ ಖಾರ ಹಾಕೋತಿಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನ ಹಾಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಇವಾಗ ಹಸಿ ಮಸಾಲೆ ರುಬ್ಕೊಂಡ್ಬಂದಿದ್ದೀನಿ. ಈ ತರ ಸ್ವಲ್ಪ ತರಿಯಾಗಿರ್ಬೇಕು. ಸ್ವಲ್ಪ ಅಷ್ಟೇ. ಸೊ ಇದಕ್ಕೆ ನೀರು ಹಾಕೊಂಡಿಲ್ವಲ್ಲ? ಏನಿಲ್ಲ, ಹಾಗಾಗಿ ಎಸ್. ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಇವಾಗ ಗ್ಯಾಸ್ ಹಚ್ಕೋತಾ ಇದ್ದೀನಿ. ಸೊ ಕುಕ್ಕರ್ ಕೂಲ್ ಆದ್ಮೇಲೆ ಈ ಪ್ರಕ್ರಿಯೆ ಶುರು ಹಚ್ಕೋಬೇಕಾ? ಈಗ ಎಣ್ಣೆ ಹಾಕೋತೀನಿ. ಎಷ್ಟು ಹಾಕೊಂಡೆ ಎಣ್ಣೆನ? ಒಂದು 3-4 ಸ್ಪೂನು. ಒಂದು 4 ಸ್ಪೂನ್ ಅಷ್ಟು. ಜೊತೆಗೆ ಇದಕ್ಕೆ ತುಪ್ಪನೂ ಹಾಕೊಳ್ತಾ ಇದೀಯಾ? ಇದೇ ಮೇನು ಬಿಸಿಬೇಳೆಬಾತ್ ಟೇಸ್ಟ್ ಬರಕ್ಕೆ. ತುಪ್ಪ ತುಂಬಾ ಇಂಪಾರ್ಟೆಂಟ್. ಓಕೆ. ತುಪ್ಪ ಒಂದು 2 ಚಮಚ ಹಾಕೊಂಡೆ ಅಷ್ಟೇ. ಆಮೇಲೆ ಹಾಕೋತೀನಿ ಲಾಸ್ಟ್ ಅಲ್ಲಿ 1 ಸ್ಪೂನ್ ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ 1 ಚಮಚ. ಓಕೆ. 1 ಸ್ಪೂನು ಜೀರಿಗೆ 1 ಚಮಚ. ಜೀರಿಗೆ ಸಾಸಿವೆ ಈಗ ಸ್ವಲ್ಪ ಚಟಪಟ ಅನ್ನಲಿ ಚೆನ್ನಾಗಿ. ಗೋಡಂಬಿ ಹಾಕೋತೀನಿ. ಗೋಡಂಬಿನ ಒಂದು 7-8 ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆ. ಇದನ್ನ ಹಾಕಿದ್ರೆ ಚಂದ. ಇದನ್ನ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡು ಹಾಕೋಬಹುದು. ಆಮೇಲೆ ಎಲ್ಲ ಲಾಸ್ಟ್ ಮಿಕ್ಸ್ ಮಾಡ್ಬೇಕಾದ್ರೆ ಹಾಕೋಬಹುದು. ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು. ಓಕೆ. ಸ್ವಲ್ಪ ಕರಿಬೇವು. ಇದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ ಬ್ಯಾಡಗಿ. ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಂಡು ಹಿಂಗನ್ನ ಹಾಕೊಂಡ್ಬಿಡೋಣ. ಹಿಂಗೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. 1 ಸ್ಪೂನ್ ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಹಿಂಗು. ಬಿಸಿಬೇಳೆ ಬಾತಿಗೆ ಮುಖ್ಯವಾದ ಘಮ ಏನು ಬೇಕೋ ಅದನ್ನ ಆ ಹಿಂಗೆ ಕೊಡುತ್ತೆ. ಇದಕ್ಕೆ 1 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಓಕೆ. ತುಪ್ಪದಲ್ಲಿ ಎಲ್ಲ ಐಟಮ್ಸು ಫ್ರೈ ಆಗ್ತಾ ಇರೋದ್ರಿಂದ ಒಳ್ಳೆ ಘಮ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ ತಿಂದು ಬೇಜಾರಾದ್ರೆ ಈ ಡಿಫ್ರೆಂಟ್ ಆಗಿ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾರ್ಮಲ್ ನಾವೇನ್ ಬಿಸಿಬೇಳೆ ಬಾತ್ ಮಾಡ್ಕೊಳ್ತಾ ಇರ್ತೀವಲ್ಲ ಆ ರೀತಿಯ ಬಿಸಿಬೇಳೆ ಬಾತ್ ಬೋರ್ ಅಂತ ಅನ್ನಿಸ್ದಾಗ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಬೇಕು. ಆಮೇಲೆ ಇದರಲ್ಲಿ ಇನ್ನೊಂದು ನನಗೆ ತುಂಬಾ ಇಷ್ಟ ಆಗೋದೇನಪ್ಪ ಅಂತಂದ್ರೆ ಮಸಾಲೆ. ಬಿಸಿಬೇಳೆ ಬಾತ್ ಮಸಾಲೆ ಬೇಕೇ ಬೇಕು ಅಂತ ಇಲ್ಲ, ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಇವಾಗ ಇದು ಹಸಿಮೆಣಸಿನಕಾಯಿ ಇದೆ ಅಲ್ವಾ? ಹೌದು. ಇದನ್ನ ಹಾಕೊಂತೀನಿ. ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯಿನ ರುಬ್ಬಿಟ್ಕೊಂಡಿದ್ವಿ. ಇದಕ್ಕೆ ಕ್ಯಾಪ್ಸಿಕಮ್ ಒಂದು ಅರ್ಧ ಇದೆಯಾ? ಅದು ಒಂದು ಅರ್ಧ ಅಷ್ಟೇ ಸಾಕು. ನೋಡಿ ಎಷ್ಟು ನೀಟಾಗಿದೆ, ಕೂಲ್ ಆಗಿದೆ. ಇದನ್ನ ಹಾಕೊಂಡ್ಬಿಡೋಣ. ಓಕೆ. ಹಾಕೊಂಡಂತಹ ತರಕಾರಿ, ಅಕ್ಕಿ, ಬೇಳೆಕಾಳುಗಳು ಎಲ್ಲವೂ ಹದವಾಗಿ ಬೆಂದಿವೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ನೀರಾ? ಓಕೆ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಓಕೆ. ಉಪ್ಪು, ಹುಳಿ, ಖಾರ ಎಲ್ಲ ಇರಬೇಕಲ್ವಾ, ಅದಕ್ಕೆ ಅದ್ರ ಜೊತೆಗೆ ಇದನ್ನ ಹಾಕಿದ್ರೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ. 1 ಸ್ಪೂನ್ ಅಷ್ಟು ಅಂತ ಹೇಳ್ಬೋದಾ ಬೆಲ್ಲ? 1-1.5 ಸ್ಪೂನ್. ಓಕೆ. ಇವಾಗ ಈ ಮಸಾಲೆ ಮಾಡ್ಕೊಂಡಿದ್ವಲ್ಲ, ಹೌದು, ಇದನ್ನ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ನಾನು 4 ಸ್ಪೂನ್ ಹಾಕ್ತೀನಿ. ಓಕೆ. ಇದೇನು ಜಾಸ್ತಿ ಆದ್ರೂ ತೊಂದರೆ ಇಲ್ಲ, ಏನ್ ಇದಾಗಲ್ಲ. ನೋಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಷ್ಟೇ. ಸ್ವಲ್ಪ ಇದು ತೆಳುವಾದ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಸ್ವಲ್ಪ ನೀರು. ಅದಕ್ಕೆ ನೀರು ಬೇಯಿಸ್ಬೇಕಾದ್ರೆ ಎಷ್ಟು ಹಾಕೊಂಡ್ರು ನಡೆಯುತ್ತೆ, ಬಟ್ ಕುಕ್ಕರಲ್ಲಿ ಇದು ಆಗುತ್ತೆ ಅಲ್ವಾ ಅಂತ ಅಳತೆ ಹೇಳ್ಕೋಬೇಕಷ್ಟೇ. ಓಕೆ. ಸೊ ಅಲ್ಟಿಮೇಟ್ಲಿ ಇಲ್ಲಿ ಈ ಹಂತದಲ್ಲಿ ಏನು ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಇದೇ ಮುಖ್ಯ. ಇಲ್ಲಿ ತುಂಬಾನು ನೀರಾಗ್ಬಿಡಬಾರ್ದು, ಹಾಗಂತ ಅತಿಯಾಗಿ ಗಟ್ಟಿಯಾಗಿದ್ರು ಅಷ್ಟು ಚೆನ್ನಾಗಿರಲ್ಲ. ಬಿಸಿಬೇಳೆ ಬಾತು ಅಂತಂದ್ರೆ ಹಂಗೆ ಸ್ಪೂನಿಂದ ಬಾಯಿಗೆ ಇಟ್ಕೊಂಡಾಗ ಅದು ಹಂಗೆ ಸರ್ರ ಅಂತ ಬಾಯಿಗೆ ಜಾರದ್ರೇನೆ ಒಳ್ಳೇದು. ಇವಾಗ ಉಪ್ಪು ಬೇಯಿಸೋಕೆ ಒಂದ್ ಸ್ವಲ್ಪ ಹಾಕೊಂಡಿದ್ವಿ, ರುಚಿಗೆ ಎಷ್ಟು ಬೇಕು ಅನ್ಸುತ್ತಾ ಅಷ್ಟು ಹಾಕೊಳ್ಳಿ. ಜೊತೆಗೆ ಕೊನೆಗೆ ಒಂದ್ ಸ್ವಲ್ಪ ತುಪ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ.
ತಟ್ಟೆಗೆ ಹಾಕ್ದಾಗೂ ಮೇಲೆ ಹಾಕ್ಕೊಟ್ರು ಚೆನ್ನಾಗಿರುತ್ತೆ. ಓಕೆ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಬಣ್ಣಕ್ಕೆ. ಹಾಂ. ಕೊನೆಗೆ ಕೊತ್ತಂಬರಿ ಹಾಕ್ಬಿಡೋಣ. ಓಕೆ. ಸೊ ಆಲ್ಮೋಸ್ಟ್ ಕೊನೆ ಹಂತದಲ್ಲಿ ರೆಡಿ ಆಯ್ತು. ಆಯ್ತು. ತಿನ್ಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು. ನಿಂಬೆಹಣ್ಣು ಮೇಲೆ ಇಟ್ಕೊಂಡು ತಿನ್ಬೇಕು. ಸೈಡಲ್ಲಿ ಈರುಳ್ಳಿ ಮತ್ತೆ ನಿಂಬೆಹಣ್ಣು ಇಟ್ಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಓಕೆ. ಇವಾಗ ಬಿಸಿಬೇಳೆಬಾತ್ ರೆಡಿ ಆಯ್ತು. ಬಿಸಿಬೇಳೆಬಾತ್ ರೆಡಿ ಆಗಿದೆ ಇವಾಗ. ಬಿಸಿ ಬಿಸಿಯಾದ ಬಿಸಿಬೇಳೆಬಾತ್ ಈಗ ತಿನ್ನೋದಕ್ಕೆ ಸಿದ್ಧವಾಗಿದೆ. ಬನ್ನಿ ವೀಕ್ಷಕರೇ, ಈಗ ತಡ ಮಾಡ್ದೇನೆ ವಿಭಿನ್ನ ಶೈಲಿಯ ಈ ಬಿಸಿಬೇಳೆಬಾತನ್ನು ತಿಂದು ನೋಡೋಣ. ಕೆಲವೊಬ್ಬರಿಗೆ ಇದು ದಾಲ್ ಕಿಚಡಿ ಅಂತ ಅನಿಸಬಹುದು ಅವರವರ ಭಾವಕ್ಕೆ, ಆದರೆ ಇಲ್ಲಿ ಮುಖ್ಯವಾಗಿರೋದು ರುಚಿ ಅಲ್ವಾ. ಬನ್ನಿ ಈಗ ತಡ ಮಾಡ್ದೇನೆ ಈ ಬಿಸಿ ಬಿಸಿಯಾದಂತಹ ಬಿಸಿಬೇಳೆಬಾತ್ಗೆ ಮೇಲೆ ತುಪ್ಪ ಹಾಕಿಬಿಟ್ಟು ಜೊತೆಗೆ ನಿಂಬೆಹಣ್ಣು, ಖಾರ ಬೂಂದಿ, ಈರುಳ್ಳಿ ಹಾಗೆಯೇ ಕೊತ್ತಂಬರಿನ ಕೊಟ್ಟಿದ್ದಾರೆ. ಮೊದಲು ಒಂದು ಸ್ವಲ್ಪ ತಿನ್ನೋಕ್ಕೂ ಮೊದಲು ನಿಂಬೆಹಣ್ಣನ್ನು ಹಿಂಡ್ಕೊಂಡು ತಿನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ. ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಇದೆ, ಇನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ತಿಂದರೆ ರುಚಿಯಾಗಿರುತ್ತಂತೆ. ಹಾಗೆಯೇ ಖಾರ ಬೂಂದಿ ಆಪ್ಷನಲ್ಲು. ನಿಂಬೆಹಣ್ಣು ಈ ರೀತಿಯ ಬಿಸಿಬೇಳೆಬಾತಿಗೆ ಮುಖ್ಯವಾಗಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಗೆಯೇ ನಿಂಬೆಹಣ್ಣು ಇದ್ದರೆ ಸಾಕು. ರೆಗ್ಯುಲರಾಗಿ ಎಷ್ಟೋ ಜನರಿಗೆ ಬಿಸಿಬೇಳೆಬಾತು ಈ ಖಾರ ಬೂಂದಿ ಇಲ್ಲದೆ ಸೇರೋದೇ ಇಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಖಾರ ಬೂಂದಿನೂ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಷ್ಟು ಜಾಸ್ತಿ ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರುಚಿಸುತ್ತೆ. ಸೊ ಬೇಳೆಕಾಳುಗಳು ಎಲ್ಲವೂ ಹದವಾಗಿ ಬೆಂದಿರೋದು ಚೆನ್ನಾಗಿ ರುಚಿ ಕೊಡ್ತಾ ಇದೆ. ಶೇಂಗಾ, ಗೋಡಂಬಿ ಎಲ್ಲವೂ ಅಲ್ಲೊಂದು ಇಲ್ಲೊಂದು ಬಾಯಿಗೆ ಸಿಗ್ತಾ ಇದ್ದು ಚೆನ್ನಾಗಿ ರುಚಿಸ್ತಾ ಇದೆ. ಹಸಿ ಮಸಾಲೆಯ ಖಾರ ಹಾಗೆಯೇ ಒಣ ಮಸಾಲೆಯ ವಿಭಿನ್ನವಾದ ರುಚಿ ಇದೆಲ್ಲವೂ ತರಕಾರಿ ಹಾಗೂ ಬೇಳೆಕಾಳುಗಳೊಂದಿಗೆ ಬೆರೆತು ಚೆನ್ನಾಗಿ ಹದವಾಗಿ ಬೆಂದಿರೋದ್ರಿಂದ ಈ ಬಿಸಿಬೇಳೆಬಾತ್ ನಿಜಕ್ಕೂ ಅದ್ಭುತ ಹಾಗೂ ರುಚಿಕರ ಅಂತ ಅನ್ನಿಸ್ತು. ಹೇರಳವಾಗಿ ಬೇಳೆಕಾಳುಗಳನ್ನು ಹೊಂದಿದ್ದು ಆರೋಗ್ಯಕ್ಕೆ ತುಂಬ ಚೆನ್ನಾಗಿದೆ. ಒಮ್ಮೆ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ವಿಭಿನ್ನವಾದ ವಿಶಿಷ್ಟ ರುಚಿಯ ಬಿಸಿಬೇಳೆಬಾತನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡಿದ್ವಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ಕೂಡ ತಾವು ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.